ಸೊ ಗುಲಾಬಿ ಮೂವಿ ಇವಾಗ ಪ್ಯಾಕಪ್ ಆಯಿತು, ಅದಕ್ಕೆ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ. ಸರ್ ನೀವು ಮಾತಾಡಿ, ಬೈಸ್ಕೊಡಿ. ನನ್ನ ಹೆಸರು ವಿಜಯ್ ಕುಮಾರ್. ನಾನು ಈ ಮೂವಿ ಡೈರೆಕ್ಟರ್, ಪ್ರೊಡ್ಯೂಸರ್, ಆ್ಯಕ್ಟರ್, ಹೀರೋ ಆಗಿ ಮಾಡ್ತಾ ಇದ್ದೀನಿ. 3 ದಿವಸದಿಂದ 11th ಶೂಟಿಂಗ್ ನಡೀತಾ ಇದೆ ಭೂಮಿಕಾ ಸ್ಟುಡಿಯೋಲ್ಲಿ. ಭಾಳ ಚೆನ್ನಾಗಿ ಬಂದಿದೆ. ಒಂದು ಹಾಡು ಅದು ಎಡಿಟಿಂಗ್ ಆಗಿದೆ, ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಶಾರ್ಟ್ಲಿ ಬಂದ ಹಾಡನ್ನ ಒಂದು ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದರಲ್ಲಿ ಇಂಥ ದಾಸೇಗೌಡರು ಮೇಡಮ್ ಅವರು ಇವತ್ತು ವಿಸಿಟ್ ಮಾಡಿದ್ರು ನಮ್ಮ ಸೆಟ್ಗೆ. ಇವತ್ತು ಇಂಟರ್ವ್ಯೂ ಕೊಡಬೇಕಂದ್ರೆ ಗುಲಾಬಿ ಮೂವಿ ಬಗ್ಗೆ ಅದು ಇವಾಗ ಇಂಟರ್ವ್ಯೂ ಕೊಡ್ತಾಯಿದ್ದೀನಿ. ಕೇಳಿ ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಆಡಿಯನ್ಸ್ಗೆ ಮುಂಚೆ. ಮೇಡಮ್, ಜನರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಆರ್ ವಿಜಯಕುಮಾರ್ ಅಂತ. ನನ್ನ ವೃತ್ತಿ ಲಾಯರು. ನಾನು 33 ವರ್ಷದಿಂದ ಸಿನಿಮಾ ಫೀಲ್ಡಲ್ಲಿದ್ದೀನಿ. ಬೆಂಗಳೂರಲ್ಲೇ ಓದಿದ್ದೆಲ್ಲನೂ ಇಲ್ಲೇ ಸಿನಿಮಾ ಫೀಲ್ಡ್ ಮಾಡ್ತಾಯಿದ್ದೀನಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಈ ಥರ ಎಲ್ಲ ಭಾಷೆಗಳನ್ನು ಮಾಡಿದ್ದೀನಿ. ನನ್ನ ಸಿನಿಮಾಗಳು ಎಲ್ಲ ಭಾಷೆಯಲ್ಲಿ ಓದಿದ್ದೆ. ಒಳ್ಳೆ ಖಳನಾಯಕ ಪಾತ್ರಗಳು, ಇನ್ಸ್ಪೆಕ್ಟರ್ ಪಾತ್ರಗಳು ಎಲ್ಲ ಮಾಡಿದ್ದೀನಿ. ಇವಾಗ ಹೀರೋ ಆಗಿ 2 ಸಿನಿಮಾಗಳು ಮಾಡಿದ್ದೀನಿ. ಮೇನ್ ರೋಲಲ್ಲಿ 4 ಸಿನಿಮಾ ಮಾಡಿದ್ದೀನಿ. 5 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಫಸ್ಟು ರಕ್ಷಕ, ದೊಡ್ಡಣ್ಣ ಪುಟ್ಟಣ್ಣ, ಇವಾಗ ರಕ್ಷಕ 2, ಬುಲೆಟ್ ಕಾಲು, ಇವಾಗ ಗುಲಾಬಿ. ಈ 5 ಸಿನಿಮಾಗೆ ನಾನೇ ಡೈರೆಕ್ಷನ್ ಎಲ್ಲ. ಈ ಗುಲಾಬಿ ಒಳ್ಳೆ ಸಬ್ಜೆಕ್ಟು, ಸೋಷಿಯಲ್ ನ್ಯೂಸ್ ಬರುತ್ತೆ, ಜನಕ್ಕೆ ಒಳ್ಳೇದು ಮಾಡೋದು, ಬಡವರಿಗೆ ಅಂತ ಈ ಸಬ್ಜೆಕ್ಟ್ ಮಾಡಿದ್ದೀನಿ. ಅದು ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರ ಕಡೆಯಿಂದ ನಮ್ಗೆ ಸಪೋರ್ಟು ಬರ್ತಾಯಿದೆ. ಎಲ್ರಿಗೂ ಹಾಗೆ ಮೇಡಮ್ ಅವ್ರಿಗೂ ಇವತ್ತು ನಮ್ಮ ಸೆಟ್ಟಿಗೆ ಬಂದು ನಮ್ಮ ಹತ್ರ ಇಂಟರ್ವ್ಯೂ ತಗೊಂಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ಈಗ ಸರ್, ಈಗ ನೀವು 5 ಸಿನಿಮಾ ಮಾಡಿದ್ದೀರ. ಒಳ್ಳೆ ವಿಜಯ್ ಕುಮಾರ್ ಸರ್ ಅವರು ಎಲ್ಲ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಎಲ್ಲರೂ ಈ ಹೊಸಬರು, ಸೀನಿಯರ್ ಆರ್ಟಿಸ್ಟು ಆ ಥರ ಇರ್ತಾರೆ. ಹೊಸ ಕಲೆ ಇರುವಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ ಸಿನಿಮಾಗಳಲ್ಲಿ, ಅದು ವಿಶೇಷವಾಗಿ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಹಳ್ಳಿ ಸೊಗಡಲ್ಲಿರುವಂಥ ಒಂದು ಸೆಂಟಿಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು. 4 ದಿವಸದಿಂದ ಶೂಟಿಂಗಲ್ಲೇ ಇದ್ದೀವಿ. ಮತ್ತು ಅದ್ದೂರಿಯಾಗಿ ಸೆಟ್ ಹಾಕಿ ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾಯಿದ್ರೆ ಒಂಥರ ವಾಸ ಆಗುತ್ತೆ. ಯಾಕೆಂದರೆ ಇಂಥ ಸಿನಿಮಾದಲ್ಲಿ ಇಷ್ಟೊಂದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಆಲ್ ದಿ ಬೆಸ್ಟು ಈ ಸಿನಿಮಾಕ್ಕೆ ಸರ್. ನೀವು ತುಂಬ ಹೊಸ ಕಲಾವಿದರನ್ನ ಗುರುತಿಸಿ ನೀವು ಕೊಡ್ತಾಯಿರಲ್ಲ, ಅದೇ ಗ್ರೇಟು. ಜೊತೆಗೆ ನಮ್ಮಂಥವ್ರು ಮತ್ತು ಇನ್ನೂ ಹಚ್ಚಿರುವಂಥ ನಮ್ಮ ಕಲಾವಿದರಿದ್ದಾರೆ. ಅಂಥವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಕೊಡಿ. ಅವ್ರಿಗೆ ಅವಕಾಶ ಕೊಟ್ಟರೆ ನಿಮ್ಮನ್ನು ನೆನೆಸ್ಕೊಳ್ತಾರೆ. ನೀವು ಅನ್ನದಾತರು, ಜೊತೆಗೆ ಡೈರೆಕ್ಟ್ರು ಎಲ್ಲ ಪ್ರತಿಯೊಂದು ಇವರೇ ಆಗಿರೋದ್ರಿಂದ ಒಂದು ಸೂರು ಭಾವನೆಯಲ್ಲಂತೂ ತುಂಬ ಆತ್ಮೀಯತೆ ಇದೆ. ಹಾಗಾಗಿ ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟು. ಜೊತೆಗೆ ಎಲ್ಲರೂ ಆದಷ್ಟು ಬೇಗ ಸರ್, ಇನ್ನೊಂದು ಸರ್, ಒಂದು ಸಿನಿಮಾ ಮಾಡಬೇಕು ಅಂತಂದರೆ 2 ವರ್ಷ 3 ವರ್ಷ ತಗೊಳ್ತಾರೆ. ಆದರೆ ಇವರು ಒಂದು ವರ್ಷದಲ್ಲಿ 4 ಸಿನಿಮಾ 5 ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟು. ಅದು ಎಲ್ಲರಲ್ಲೂ ಬರೋಲ್ಲ. ಅಂದರೆ ಅಂದ್ಕೊಂಡಂಗೆ ಯಾವ ಡೇಟು ಯಾವ ಥರ ಯಾವಾಗ ಮಾಡಬೇಕು ಅಂತ ಭಾಳ ಮೈಂಡಲ್ಲಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೂ ಧನ್ಯವಾದಗಳು. ಇದೇ ಥರ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಲಿ, ಇನ್ನೂ ಹೆಚ್ಚೆಚ್ಚು ಒಂದು ಜನಗಳಿಗೆ ಒಂದು ಮೆಸೇಜ್ ಕೊಡ್ತಾ ಒಂದು ಸಿನಿಮಾ ಮಾಡಲಿ, ಇನ್ನೂ ಹೆಸರು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಸಿನಿಮಾಕ್ಕೂ ಗುಲಾಬಿ ಅಂತ ಎಷ್ಟೇ ಟೈಟಲ್ಲೇ ಗುಲಾಬಿ, ಆದರೆ ಸಸ್ಪೆನ್ಸ್. ಗುಲಾಬಿ ಅಂದರೆ ಏನು, ಯಾರು, ಈ ಸಿನಿಮಾದಲ್ಲಿ ತುಂಬ ಅರ್ಥಪೂರ್ಣ ಇದೆ ಸರ್. ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಎಲ್ಲ ಸ್ನೇಹಿತರೆ, ಇಂಥ ಸಿನಿಮಾಗಳನ್ನ ಆರಿಸಿ, ಬೆಳೆಸಿ, ಹಾರೈಸಿ, ಇಂಥ ಹೊಸ ಕಲಾವಿದರು ನಮ್ಮಂಥವ್ರನ್ನ ಮತ್ತು ಇಂಥ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಇಂಥವ್ರನ್ನ ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಅವಕಾಶಗಳು ಇವರು ಸಿಗಲಿ. ನಮ್ಮಂಥ ಕಲಾವಿದರಿಗೆ ಅಭಿನಯ ಹೊಸ ಕಲಾವಿದರಿಗೆ ಅವಕಾಶಗಳು ಕೊಡಲಿ ಅಂತ ಕೇಳ್ಕೊತೀನಿ ಸರ್. ನಮಸ್ತೆ. ಒಂದು 4 ದಿವಸ ಆಗಿದೆ, ಇನ್ನೂ 1 ತಿಂಗಳು ಇರುತ್ತೆ. ಗುಲಾಬಿ ಅನ್ನೋ ಹೆಸರಲ್ಲೇ ಸಸ್ಪೆನ್ಸ್ ಇದೆ. ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿರೋದು. ಯಾಕೆಂದರೆ ನಿಮ್ಗೆ ಆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಸೊ ಇನ್ನೂ 1 ಮಂತ್ ಶೂಟಿಂಗ್ ಮಾಡ್ತಾರೆ. ಆಮೇಲೆ ಪ್ಯಾಚ್ ವರ್ಕ್ ಅದು ಇದು ಅಂತ ಗೊತ್ತಲ್ಲ ನಿಮಗೆ. ಸೊ ಕಾದು ನೋಡ್ತಾ ಇರಿ. ಗುಲಾಬಿ ಸಿನಿಮಾ ಬರುತ್ತೆ ನಿಮ್ಮ ಮುಂದೆ ಕಮಿಂಗ್ ಸೂನಲ್ಲಿ. ಥ್ಯಾಂಕ್ ಯು. ಹಾಯ್ ಬಾಯ್.